ಇವತ್ತು ನನ್ನ ಮುಂದೆ ಒಂದು ಸ್ಪೆಷಲ್ ಸ್ಮಾರ್ಟ್ ವಾಚ್ ಇದೆ. ಈ ಸ್ಮಾರ್ಟ್ ವಾಚ್ನ ಜೊತೆಗೆ ಇಯರ್ ಬಡ್ಸು ಫ್ರೀಯಾಗಿ ಸಿಕ್ಬಿಡುತ್ತೆ. ಈ ಒಂದು ವಾಚ್ನ ಬ್ರ್ಯಾಂಡ್ ಬಂದ್ಬಿಟ್ಟು ವಾಚ್ ಔಟ್ ಅಂತ, ಕಂಪ್ನಿ ಹೆಸರೇ ವಾಚ್ ಔಟ್ ಅಂತ. ಈ ಒಂದು ಕಂಪ್ನಿ ಶಾರ್ಕ್ ಟ್ಯಾಂಕ್ ಇಂಡಿಯಾದಲ್ಲಿ ಪಾರ್ಟಿಸಿಪೇಟ್ ಮಾಡಿತ್ತು. ಈ ಒಂದು ವಾಚನ್ನು ನೀವು ಅಮೆಝಾನಲ್ಲಿ ₹5,000 ಪರ್ಚೇಸ್ ಮಾಡ್ಬೋದು. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಸ್ಮಾರ್ಟ್ ವಾಚನ್ನು ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಇದರ ಜೊತೆಗೆ ಬರ್ತಾ ಇರುವಂಥ ಇಯರ್ ಬಡ್ಸ್ನ ಕ್ವಾಲಿಟಿ ಹೆಂಗಿದೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಒಂದು ಸ್ಮಾರ್ಟ್ ವಾಚನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ದೀರಾ. ಈ ಒಂದು ವಾಚ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಇದ್ರ ಮೇಲ್ಗಡೆ ಸ್ಟ್ರಿಕ್ಟ್ಲಿ ಫಾರ್ ಜೆನ್ಜಿ ಅಂತ ಬರೆದಿದ್ದಾರೆ. ಸೊ ನಾವು ದೊಡ್ಡವರೆಲ್ಲ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಮೋಸ್ಟ್ಲಿ ಜೆನ್ಜಿ ಅವ್ರು ಮಾತ್ರ ತೊಗೊಂಡ್ರೆ ಸಾಕು ಅಂತ ಕಾಣುತ್ತೆ. ಶಾರ್ಕ್ ಟ್ಯಾಂಕಿಂದು ಲೋಗೋ ಎಲ್ಲ ಹಾಕಿದ್ದಾರೆ. ಸೊ ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ್ರೆ ಇದ್ರ ಒಳಗಡೆ ನಮಗೆ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ ವಾಚ್ ನೋಡೋಕ್ಕೆ ಸಿಗ್ತಾ ಇದೆ. ಇದನ್ನು ಪಕ್ಕಕ್ಕಿಟ್ಟರೆ ಇದರ ಕೆಳಗಡೆ ಕೆಲವೊಂದು ಆಕ್ಸೆಸರೀಸ್ಗಳು ಇನ್ನೊಂದು ಸಣ್ಣ ಬಾಕ್ಸಲ್ಲಿ ಸಿಗ್ತಾ ಇದೆ. ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ, ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಡಾಕು. ನಂತರ ಈ ಒಂದು ವಾಚಿಗೆ ಸ್ಕ್ರೀನ್ ಗಾರ್ಡನ್ನು ಅವರೇ ಕೊಟ್ಟಿದ್ದಾರೆ ಮತ್ತು ಇಯರ್ ಬಡ್ಸಿಗೆ ಎಕ್ಸ್ಟ್ರಾ ಸಿಲಿಕಾನ್ ಟಿಪ್ಸನ್ನು ಕೊಟ್ಟಿರುವಂಥದ್ದು. ಇನ್ನು ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ ವಾಚ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಹೆವಿ ಸಾಲಿಡ್ ಬಿಲ್ಡು, ಒಂದು ರೀತಿ ಮಿಲಿಟರಿ ಗ್ರೇಡ್ ವಾಚ್ ಥರ ಅನ್ನಿಸ್ತದೆ. ಬೆಲ್ಟ್ನ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. 2 ಫಿಸಿಕಲ್ ಬಟನ್ ಸಿಗ್ತಾ ಇದೆ, ಆಯಿತಾ. ಯಾವುದೇ ಟಚ್ ಸೆನ್ಸಿಟಿವ್ ಬಟನ್ ಇಲ್ಲ, ಫಿಸಿಕಲ್ ಬಟನ್ನು. ಮತ್ತು ಈ ಒಂದು ವಾಚ್ನ ಡಿಸ್ಪ್ಲೇ ಕಂಪ್ಲೀಟ್ಲಿ ಟಚ್ ಸ್ಕ್ರೀನು. ಸೊ ಹಂಗೆ ಆಪ್ರೇಟ್ ಮಾಡ್ಕೊಂಬಿಡ್ಬೋದು. ನೀವಾಗಾದರೆ ಕೇಳ್ಬೋದು, ವಾಚ್ ಬಗ್ಗೆ ಮಾತನಾಡ್ತಿದ್ಯಾ, ಫ್ರೀಯಾಗಿ ಸಿಗ್ತಿರುವಂಥ ಇಯರ್ ಬಡ್ಸ್ ಎಲ್ಲಿ ಅಂತ. ಅಂದರೆ ಈ ಒಂದು ವಾಚ್ ಒಳಗಡೆನೆ ನಮಗೆ ಇಯರ್ ಬಡ್ಸ್ ಸಿಗ್ತಾ ಇದೆ, ನೋಡ್ತಾ ಇದ್ದೀರಾ. ವಾಚ್ ಒಳಗಿಂದ ತೆಗಿಬೋದು ನಾವು. ಸೊ ತುಂಬ ಕಾಂಪ್ಯಾಕ್ಟಾಗಿ ಈ ಒಂದು ಬಡ್ಸನ್ನು ಡಿಸೈನ್ ಮಾಡಿದ್ದಾರೆ. ಈ ಒಂದು ವಾಚ್ ಒಳಗಡೆ ಫಿಟ್ ಆಗೋ ರೀತಿ ಡಿಸೈನ್ ಮಾಡಿದ್ದಾರೆ. ನಂಗೆ ಗೊತ್ತಿಲ್ಲ ಈ ಒಂದು ವಾಚಿನ ಬ್ಯಾಟ್ರಿ ಬ್ಯಾಕಪ್ ಹೆಂಗಿದೆ ಅಂತ. ಯಾಕೆ ಅಂದರೆ ಇದರೊಳಗಿರೋಂಥ ಬ್ಯಾಟ್ರಿ ಈ ಒಂದು ಬಡ್ಸನ್ನು ಚಾರ್ಜ್ ಮಾಡಬೇಕು ಮತ್ತು ಈ ಒಂದು ವಾಚ್ಗೂ ಕೂಡ ಬ್ಯಾಟ್ರಿ ಅವಶ್ಯಕತೆ ಇರುತ್ತೆ. ಸೊ ನಂಗೆ ಅನ್ನಿಸ್ದಂಗೆ ಬ್ಯಾಟ್ರಿ ಬ್ಯಾಕಪ್ ಸ್ವಲ್ಪ ಕಡಿಮೆ ಇರಬಹುದು ಅಂತ ಕಾಣುತ್ತೆ. ಬಟ್ ಸ್ಟಿಲ್ ಈ ಒಂದು ವಾಚ್ ಹೆವಿ ತಿಕ್ಕಾಗಿದೆ, ತುಂಬ ದಪ್ಪ ಇರುವಂಥ ವಾಚು. ಸೊ ಅದರಿಂದ ಮೋಸ್ಟ್ಲಿ ಬ್ಯಾಟ್ರಿನ ಫಿಟ್ ಮಾಡಿರ್ಬೋದು ಇದ್ರೊಳಗಡೆ ಜಾಸ್ತಿನೇ. ಜೊತೆಗೆ ಈ ವಾಚು IP67 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿರುವಂಥದ್ದು. ಈ ಬಡ್ಸ್ ನಂಗೆ ಅನ್ನಿಸ್ದಂಗೆ IP ರೇಟಿಂಗ್ ಇಲ್ಲ ಅಂತ ಕಾಣುತ್ತೆ. ಅವರು ಸ್ಪೆಸಿಫೈ ಕೂಡ ಮಾಡಿಲ್ಲ ವಾಚ್ IP67 ಅಥವಾ ಈ ಬಡ್ಸ್ IP67 ಅಂತ. ಮತ್ತು ಈ ಕಂಪ್ನಿಯವ್ರು ಕ್ಲೈಮ್ ಮಾಡ್ತಿರೋ ಪ್ರಕಾರ ನಮ್ಮ ದೇಶದ ಮೊಟ್ಟ ಮೊದಲ 2-in-1 ಸ್ಮಾರ್ಟ್ ವಾಚ್. ಅಂದರೆ ಇದು ವಾಚ್ ರೀತಿಯಲ್ಲೂ ಕೆಲಸವನ್ನು ಮಾಡುತ್ತೆ, ಇದ್ರ ಒಳಗಡೆ ಬಡ್ಸ್ ಕೂಡ ಸಿಗ್ತಾ ಇರುವಂಥದ್ದು. ಸೊ 2 ರೀತಿಯಲ್ಲೂ ಕೆಲಸ ಮಾಡುವಂಥ ನಮ್ಮ ದೇಶದ ಮೊಟ್ಟ ಮೊದಲ ವಾಚ್ ಅಂತ ಇವರು ಕ್ಲೈಮ್ ಮಾಡ್ತಾರೆ. ಈ ಒಂದು ವಾಚಲ್ಲಿ ತುಂಬ ದೊಡ್ಡ ಡಿಸ್ಪ್ಲೇ ಇದೆ, 1.96 ಇಂಚಿನ ಡಿಸ್ಪ್ಲೇ. ಒಂದು HD ಕ್ವಾಲಿಟಿ, ಪಿಕ್ಸೆಲ್ ಡೆನ್ಸಿಟಿ ಒಂದು ಲೆವೆಲ್ಗೆ ಚೆನ್ನಾಗೇ ಇದೆ, ಆಯಿತಾ. ಹಿಂದ್ಗಡೆ ನಮಗೆ ಕೆಲವೊಂದು ಸೆನ್ಸಾರ್ ಸಿಗ್ತಾ ಇದೆ, ಚಾರ್ಜಿಂಗ್ ಡಾಕ್ ಸಿಗ್ತಾ ಇರುವಂಥದ್ದು. ಮತ್ತು ಈ ಒಂದು ವಾಚಲ್ಲಿ 4 GB ಇಂಟರ್ನಲ್ ಸ್ಟೋರೇಜ್ ಇದೆ. ಸೊ ಈ ಒಂದು ಚಾರ್ಜಿಂಗ್ ಡಾಕ್ನ ಮುಖಾಂತರನೇ ನೀವು ನಿಮ್ಮ ಕಂಪ್ಯೂಟರ್ ಕನೆಕ್ಟ್ ಮಾಡಿಕೊಂಡು ಸಾಂಗ್ಸನ್ನೆಲ್ಲ ಬೇಕಾದ್ರೆ ಟ್ರಾನ್ಸ್ಫರ್ ಮಾಡ್ಬೋದು. ಇನ್ನೊಂದೇನಪ್ಪ ಅಂತ ಅಂದರೆ ಈ ಒಂದು ವಾಚಲ್ಲಿ ಬ್ಲೂಟೂತ್ ಇದೆ ಅಲ್ವಾ. ಸೊ ನೀವು ಡೈರೆಕ್ಟಾಗಿ ಈ ಒಂದು ಇಯರ್ ಬಡ್ಸನ್ನು ಈ ಒಂದು ವಾಚ್ಗೆ ಕನೆಕ್ಟ್ ಮಾಡ್ಕೊಬೋದು. ಹೊರಗಡೆ ಎಲ್ಲಾದರೂ ವರ್ಕೌಟ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ನಿಮ್ಮ ಫೋನ್ ಅವಶ್ಯಕತೆನೇ ಇಲ್ಲ. ಈ ಒಂದು ವಾಚ್ಗೆ ನಾವು ಸಾಂಗನ್ನೆಲ್ಲ ಆ್ಯಡ್ ಮಾಡಿಕೊಂಡು ಡೈರೆಕ್ಟಾಗಿ ನಾವು ವಾಚಿಂದನೇ ಸಾಂಗನ್ನು ಪ್ಲೇ ಮಾಡ್ಕೋಬೋದು. ಬೆಂಕಿ ಫೀಚರು. ಅದಷ್ಟೇ ಅಲ್ಲ, ಈ ಒಂದು ಬಡ್ಸನ್ನು ಬೇಕಾದರೆ ನೀವು ನಿಮ್ಮ ಫೋನ್ಗೂ ಕೂಡ ಕನೆಕ್ಟ್ ಮಾಡ್ಕೊಬೋದು. ನಾನು ಟೆಸ್ಟ್ ಮಾಡ್ದಂಗೆ ಫೋನಿಗೆ ಕನೆಕ್ಟ್ ಮಾಡಿದಾಗ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರಲ್ಲ, ವಾಚಿಗೆ ಕನೆಕ್ಟ್ ಮಾಡಿದಾಗ ಅದು ಹೆಂಗೋ ಗೊತ್ತಿಲ್ಲ, ಕ್ಲಾರಿಟಿ ಮಚ್ ಬೆಟರ್ ಬರ್ತಾ ಇದೆ ಅಂತ ಅನ್ನಿಸ್ತು. ಮತ್ತು ಇದಕ್ಕೆ ಒಂದು ಅಪ್ಲಿಕೇಶನ್ ಸಪೋರ್ಟ್ ಸಹ ಇದೆ, ಆಯಿತಾ. ಸೊ ಅಪ್ಲಿಕೇಶನ್ ಕೆಟ್ಟದಾಗಿದೆ, ವಿ ಬ್ಯಾಂಡ್ ಅಂತ. ಸೊ ನಿಮ್ಮ iOS ಮತ್ತು ಆ್ಯಂಡ್ರಾಯ್ಡ್ ಎರಡಕ್ಕೂ ಕೂಡ ಸಪೋರ್ಟ್ ಆಗುತ್ತೆ. ಕೆಟ್ಟದಾಗಿದೆ OS ಅಂತ ಅಂದರೆ ಎಲ್ಲ ಫೀಚರ್ ಕೊಟ್ಟಿದ್ದಾರೆ, ಬಟ್ UI ನನಗೆ ಅಷ್ಟೊಂದು ಚೆನ್ನಾಗಿದೆ ಅನ್ನಿಸ್ಲಿಲ್ಲ. ಇದು ಚೈನೀಸ್ ಇಂಪೋರ್ಟೆಡ್, ಆಯಿತಾ. ಸೊ ಅಪ್ಲಿಕೇಶನ್ ಅಷ್ಟೇ ಅವ್ರ ಕೈಲೇ ಮಾಡಿಸಿರ್ತಾರೆ. ಸ್ವಲ್ಪ ಹೆಸರು ಆ ಕಡೆ ಚೇಂಜ್ ಮಾಡೋದ್ಬಿಟ್ರೆ ಕಂಪ್ಲೀಟ್ ಚೈನೀಸ್ ಇಂಪೋರ್ಟೆಡ್ ಪ್ರಾಡಕ್ಟು. ಇದರಲ್ಲಿ ನಮಗೆ ಬ್ಲೂಟೂತ್ 5 ಮೋಸ್ಟ್ಲಿ ಸಿಗ್ತಾಯಿದೆ ಅಂತ ಅನ್ಕೋತೀನಿ. GPS ಇದೆ ಅಂತ ಹಾಕ್ಕೊಂಡಿದ್ದಾರೆ. ನಂಗೆ ಅನ್ನಿಸ್ದಂಗೆ GPS ಇರೋ ಡೌಟು. ಮೋಸ್ಟ್ಲಿ ಫೋನಿನ GPS ಯೂಸ್ ಮಾಡ್ಕೊಂಡು ಇದು ಕೆಲಸವನ್ನು ಮಾಡ್ಬೋದು. ಹಾರ್ಟ್ ರೇಟ್ ಸೆನ್ಸಾರ್ ಇದೆ, ಬ್ಲಡ್ ಆಕ್ಸಿಮೀಟ್ರು ಪ್ರತಿಯೊಂದು ಕೂಡ ಸಿಗ್ತಾ ಇದೆ, ಬಟ್ ಅಷ್ಟೊಂದು ಅಕ್ಯುರೇಟ್ ಆಗಿಲ್ಲ. ಸ್ಲೀಪ್ ಮಾನಿಟರಿಂಗ್ ಇದೆ. ಜೊತೆಗೆ ಈ ವಾಚಲ್ಲಿ ಬ್ಲಡ್ ಶುಗರ್ ಮತ್ತು BP ಮೆಜರ್ ಕೂಡ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಬಟ್ ನಾನು ಚೆಕ್ ಮಾಡ್ದಂಗೆ ನನ್ನ ಕೈಗೆ ಹಾಕಿಲ್ಲ ಅಂದ್ರೂ ಟೇಬಲ್ ಮೇಲೆ ಇಟ್ಟರೂ ಸಹ
ಈ ಒಂದು ಬ್ಲಡ್ ಶುಗರ್ ಮೆಜರ್ ಆಗುತ್ತೆ, ಬಿ ಪಿ ಮೆಜರ್ ಆಗುತ್ತೆ. ಸೊ ಸುಮ್ಮನೆ ಡಮ್ಮಿ ಆಯಿತಾ, ನಾಮಕಾವಸ್ಥೆ ಕೊಟ್ಟಿದ್ದಾರೆ, ಏನು ಉಪಯೋಗ ಇಲ್ಲ. ಬಟ್ ನನಗೆ ಇಷ್ಟ ಆಗಿದ್ದ ಫೀಚರ್ ಏನಪ್ಪ ಅಂದರೆ ಇದರಲ್ಲಿ ವಾಯ್ಸ್ ರೆಕಾರ್ಡ್ ಮಾಡ್ಕೊಬೋದು, ವಾಯ್ಸ್ ರೆಕಾರ್ಡಿಂಗ್ ಫೀಚರ್ ಇದೆ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ತು. ಮತ್ತು ಕಾಲ್ನ ನಾವು ಇಲ್ಲೇ ಮಾಡ್ಬೋದು, ಕಾಲಿಂಗ್ ಫೀಚರ್ ಕೂಡ ಇದರಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು. ಓಕೆ ಅಂತೀನಿ. ಮತ್ತು ಅಪ್ಲಿಕೇಶನ್ ವಾಚ್ ಫೇಸಸ್ನ ನೀವು ಚೇಂಜ್ ಮಾಡ್ಕೊಬೋದು, ಕಸ್ಟಮೈಸ್ ಎಲ್ಲ ಮಾಡ್ಕೊಬೋದು. ಫಿಟ್ನೆಸ್ ಮೋಡ್ಗಳೆಲ್ಲ ಇದೆ, ಬಟ್ ಅಷ್ಟೊಂದು ಆ್ಯಕ್ಯುರೇಟ್ ಅಂತ ನನಗೆ ಅನ್ನಿಸ್ಲಿಲ್ಲ. ಪರ್ಸ್ನಲಿ ನಾನು ನಿಮಗೆ ಸಜೆಸ್ಟ್ ಮಾಡೋದಾದರೆ ಈ ಒಂದು ವಾಚು ಒಂದು ಶೋ ಆಫ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ರಾಡಕ್ಟ್ ಆಯಿತು. ಈಗ ನೋಡಪ್ಪ ನನ್ನ ಹತ್ರ ವಾಚು, ಇದ್ರ ಒಳಗಡೆ ಇಯರ್ಬಡ್ ಸಿಗ್ತಾ ಇದೆ ಅಂತ ಹೇಳ್ಕೊಳಕ್ಕೆ ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಕಾನ್ವರ್ಸೇಷನ್ ಪೀಸು. ಆದರೆ ವ್ಯಾಲ್ಯೂ ಫಾರ್ ಮನಿ ಅಂತ ನನಗೆ ಅನ್ಸಲ್ಲ. ಏನಕ್ಕೆ ಅಂತ ಅಂದರೆ ಈ ಒಂದು ವಾಚಿಗೆ 5,000. ಇದೇ ಫೀಚರ್ ಹೊಂದಿರುವಂಥ ವಾಚ್ಗಳು ನಮಗೆ 1,500 ರೂಪಾಯಿಗೆ ಸಿಕ್ಬಿಡುತ್ತೆ. 1,500 ರೂಪಾಯಿಗೆ ಇದಕ್ಕಿಂತ ಒಳ್ಳೆ ಕ್ವಾಲಿಟಿ ಇಯರ್ಬಡ್ಸು 1,000 ರೂಪಾಯಿಗೆ ಸಿಕ್ಬಿಡುತ್ತೆ ನಮಗೆ. 2,500 ರೂಪಾಯಿಗೆ ಎರಡೂ ಬಂದೋಯ್ತು. ಇದರ ಅವಶ್ಯಕತೆ ಏನಿದೆ? ಇದರ ಬ್ಯಾಟ್ರಿ ಬ್ಯಾಕಪ್ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ನಂಗೆ ಅನ್ನಿಸ್ದಂಗೆ ಈ ಒಂದು ಬಡ್ಸು ಇವ್ರು ಹೇಳೋ ಪ್ರಕಾರ 10 ಗಂಟೆ ಮ್ಯೂಸಿಕ್ ಲೆವೆಲ್ ಕೊಡುತ್ತಂತೆ ಈ ಬಡ್ಸು. ನಂಗೆ ಅನ್ನಿಸ್ದಂಗೆ ಒಂದು 4-5 ಅವರ್ ಕೊಟ್ಟರೆ ದೊಡ್ಡ ವಿಷಯ ಆಯಿತಾ. ನಾನು ಟೆಸ್ಟ್ ಮಾಡೋಕ್ಕೆ ಹೋಗಿಲ್ಲ, ಬಟ್ ಬೇಗ ಬ್ಯಾಟ್ರಿ ಬ್ಯಾಕಪ್ ಅಂತ ಇಷ್ಟು ಕಾಂಪ್ಯಾಕ್ಟ್ ಇರ್ಬೇಕಾದ್ರೆ ಅದು ಹೆಂಗೆ 8 ಅವರ್ ಬರುತ್ತೆ ನೀವೇ ಯೋಚನೆ ಮಾಡ್ಕೊಳ್ಳಿ. ಮೋಸ್ಟ್ಲಿ ವಾಚಲ್ಲಿರೋ ಬ್ಯಾಟ್ರಿ ಎಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ಹೇಳಿರ್ಬೋದೇನೋ ಅವರು ಆಯಿತಾ. ಕರೆಕ್ಟಾಗಿ ಸ್ಪೆಸಿಫೈ ಮಾಡಿಲ್ಲ ಇವರೆಲ್ಲೂ. ಮತ್ತು ಈ ಒಂದು ವಾಚಿಂದು ಬ್ಯಾಟ್ರಿ ಬ್ಯಾಕಪ್ಪು ಇವ್ರು ಹೇಳೋ ಪ್ರಕಾರ 7 ದಿನ ಅಂತೆ. ನಂಗೆ ಅನ್ನಿಸ್ದಂಗೆ ನೀವು ಕಂಟಿನ್ಯೂಸ್ ಆಗಿ ಫೋನ್ ಕಾಲು ಬಡ್ಸ್ ಎಲ್ಲ ಯೂಸ್ ಮಾಡ್ತೀರಾ ಅಂದರೆ 1 ದಿನ ಬರೋದು ದೊಡ್ಡ ವಿಷಯ. ನಂಗೆ ಅನ್ನಿಸ್ದಂಗೆ ಮ್ಯಾಕ್ಸಿಮಮ್ ನೀವು ನಾರ್ಮಲ್ ಯೂಸೇಜಿಗೆ ಒಂದು 2 ದಿನ ಬರ್ಬೋದು. ಬರೀ ವಾಚ್ ಥರ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನಂಗೆ ಅನ್ನಿಸ್ದಂಗೆ ಒಂದು 3 ದಿನ ಬರ್ಬೋದೇನಪ್ಪ. ಹೆವಿ ಯೂಸ್ ಮಾಡ್ತಿದ್ದೀರಾ ಅಂದರೆ ಕಷ್ಟ ಬ್ಯಾಟ್ರಿ ಬ್ಯಾಕಪ್ಪು. ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋದಾದ್ರೆ ಇದನ್ನು ತಗೋಬೇಡಿನೇ ಅಂತಲೇ ಅಂತೀನಿ. ಬಟ್ ಸ್ಟಿಲ್ ತೊಗೋಬೇಕು ಅನ್ನೋ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಚೆಕ್ ಮಾಡಿ ನೋಡಿ. ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಬೋದು. ನಾನು ಹೇಳ್ದಂಗೆ ಇದ್ರ ಬದಲು ಸಪ್ರೇಟಾಗಿ ಒಂದು ವಾಚು ಬಡ್ಸ್ ತೊಗೊಳ್ಳಿ. 2,500 ರೂಪಾಯಿಗೆ ಒಳ್ಳೆ ವಾಚು ಬಡ್ಸೆ ಬಂದುಬಿಡುತ್ತೆ. ಎಲ್ಲ ಚೈನೀಸ್ ಇಂಪೋರ್ಟೆಡ್, ಏನು ಡಿಫ್ರೆನ್ಸ್ ನಿಮಗೆ ಗೊತ್ತೇ ಆಗಲ್ಲ. ಸೊ ಇದಿಷ್ಟು ಈ ಒಂದು ವಾಚ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನು. ನಿಮ್ಗೆ ಇದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.